ಮುರಾರೇ ದರ್ಶನವಾಗಿ ತೋರೆಯ ದರ್ಶನವಾಗಿ ತೋರೆಯ ದರ್ಶನವಾಗಿ ತೋರೆಯ ದೇವ ದರ್ಶನವಾಗಿ ತೋರೆಯ ಪಾಂಡವ ದೈವರ ಕಾಲವು ನೀನು ಕೃಷ್ಣ ಪಾಂಡವ ದೈವರ ಕಾಲವು ನೀನು ಪಾಂಡವ ದೈವರ ಪ್ರಾಣವು ನೀನು ಪರಮ ದಯಾಕರ ತುಡಿಯನ ಭಯವ ವಾಸುದೇವ ಪರಮ ದಯಾಕರ ತುಡಿಯನ ಭಯವ ಜೀವವ ನೀನೆಂದು ನಂಬಿಕೆ ನಯ್ಯ ಜೀವವು ನೀನೆಂದು ನಂಬಿಕೆ ನಯ್ಯ ಕರುಣಾಳು ಹಸ್ತಿನಾವತಿಯ ರತ್ನ ಸಿಂಹಾಸನಕ್ಕಾಗಿ ಕುರು ಪಾಂಡವರಿಗೂ ಯುದ್ಧ ಸಂಗ್ರಾಮವು ಸಿದ್ಧವಾಗಿದೆ. ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕೃಪ, ಶಲ್ಯ ಇಂತಹ ಮಹಾರಥಿಗಳನ್ನು ವಹಿಸಬೇಕಾದರೆ ನಮಗೆ ಶ್ರೀಕೃಷ್ಣನ ಅಭಯ ಬಹು ಅಗತ್ಯ. ನೀವೇ ದ್ವಾರಕಾ ನಗರವನ್ನು ಸೇರಿ ಶ್ರೀಕೃಷ್ಣನ ಸಹಾಯ ಸಹಕಾರವನ್ನು ಪಡೆಯುವೆನು. ಆನಂದದಿ ನಾವು ಕಳೆದೆವು ದೇವ ಆನಂದದಿ ನಾವು ಕಳೆದೆವು ದೇವ ಪಾಮರರಾದ ಪಾಂಡವರಿಗೆ ಪಾಮರರಾದ ಪಾಂಡವರಿಗೆ ಧರ್ಮದಿ ರಾಜ್ಯವ ದೊರಕಿದೋ ದೇವ ಧರ್ಮದಿ ರಾಜ್ಯವ ದೊರಕಿದೋ ದೇವ ಕರುಣಾಳು ಕೃಪೆಯೋರಿ ಕರುಣಿಸೋ ಕರುಣಾಳು ಕೃಪೆಯೋರಿ ಕರುಣಿಸೋ ದರ್ಶನವಾಗಿ ತೋರೆಯ ದೇವ ದರ್ಶನವಾಗಿ ತೋರೆಯ ಕೃಷ್ಣ ಇನ್ನೂ ಒಂದು ಐತಲ್ಲ
ಮೃದು ಮಧುರ ನಿನ್ನ ಗಾನ ಮೃದು ಮಧುರ ನಿನ್ನ ಗಾನ ಹೃದಯವಾದ ನೀಪ ಸುಮಧುರ ಗಾನ ಹೃದಯವಾದ ನೀಪ ಸುಮಧುರ ಗಾನ ಮೃದು ಮಧುರ ನಿನ್ನ ಗಾನ ಪ್ರಿಯತಮೆ ನಿನ್ನ ಪ್ರೀತಿಗೆ ಮನಸೋದು ಬೃಂದಾವನ ರಾಗ ಹಾಡುವೆನೋ ಪ್ರಿಯತಮೆ ನಿನ್ನ ಪ್ರೀತಿಗೆ ಮನಸೋದು ಬೃಂದಾವನ ರಾಗ ಹಾಡುವೆನೋ ಸುಮಧುರ ಭಾಷಿಣಿ ಸುಂದರ ರೂಪಿಣಿ ಸುಮಧುರ ಭಾಷಿಣಿ ಸುಂದರ
ಈ ಕ್ಷಣವೇ ನಿನ್ನೆಡೆಗೆ ಬರುವೆ ಈ ಕ್ಷಣವೇ ನಿನ್ನೆಡೆಗೆ ಬರುವೆ ಮೃದು ಮಧುರ ನಿನ್ನ ಗಾನ ಹೃದಯ ಮಾತಳಿಪ ಸುಮಧುರ ಗಾನ ಹೃದಯ ಮಾತಳಿಪ ಸುಮಧುರ ಗಾನ ಮೃದು ಮಧುರ ನಿನ್ನ ಗಾನ ನಿನ್ನ ಗಾನ ಸುಮಧುರ ಸ್ವಾಮಿನಿ ಗೊತ್ತಿದೆ ಮೋದನ ಮುರಳಿ ಗಾನವಾಗಿದೆ ಸ್ವಾಮಿನಿ ಗೊತ್ತಿದೆ ಮೋದನ ಮುರಳಿ ಗಾನವಾಗಿದೆ ಮೃದು ಮಧುರಾಧರ ಸುಮಧುರ
ಪಂಚಮವೇದ ನವಸಿರಿ ದುರಕಿರ ನವರಾಜಲೀಲ ನವಸಿರಿ ಸುರಕಿರ ನವರಾಜಲೀಲ ನೂತನ ಪ್ರೇಮ ಅಮೋಘ ಭಾವ ನೂತನ ಪ್ರೇಮ ಅಮೋಘ ಭಾವ ಬಾಳಿನ ಯುದ್ಧಿಗೆ ದ್ವಾರಕೆಗೆ ಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು ದೇವ? ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ವಿರಾಟನ ಪುತ್ರಿಯಾದ ಉತ್ತರವಿಡದೆ ನಮ್ಮ ಅಭಿಮನ್ಯುವಿನ ಕಲ್ಯಾಣವೂ ಆಯಿತು. ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಪುನಃ ಕೊಡುವಂತೆ ಕೇಳಲು ಯುಧಿಷ್ಠಿರನು ತನ್ನ ಕುಲಪುರೋಹಿತರಾದ ದ್ರೋಣರನ್ನು ಸಂಧಿಗಾಗಿ ಕಳಿಸಿದನು. ಆದರೆ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲ. ಯುದ್ಧವೇನೋ ಅನಿವಾರ್ಯವಾಗಿ ಒದಗಿ ಬಂದಂತಿದೆ. ಏನು ಪುನಃ ಯುದ್ಧವೇ? ಹಾಗಾದರೆ ನಿಮ್ಮ ವಿಶ್ರಾಂತಿಯ ದಿನಗಳಿಂದ ಕಳೆದು ಹೋದರೆ ಸ್ವಾಮಿ. ಗೋಪಿಕಾಂಗನರ ಕಟಾಕ್ಷ ಚಂದ್ರಿಕೆಯಿಂದ ತೊಯ್ದು ದ್ವಾರಕೆ ಕುಸುಮ ಶಯನದಲ್ಲಿ ಮಲಗಿ ಆರಂಭಿಸಿದ ನಿಮ್ಮ ಕಣ್ಣುಗಳಿಂದ ಅನಂತ ರೋಗದ ಹೃದಯದನಸು ಕಾಣುವುದು ನಿಮಗಿನ್ನೂ ಸಾಧ್ಯವಿಲ್ಲ ದೇವ. ಪ್ರಿಯತಮೆ, ಲೋಕ ಸೇವೆಯ ಅರಿಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿ ಕೊನೆಗೊಂಡಿತು. ಅದಕ್ಕಾಗಿ ನಾನು ಚಿಂತಿಸುವುದಿಲ್ಲ. ಹಾಗಾದರೆ ಈ ಪ್ರಶಾಂತವಾದ ಮುಖದಲ್ಲಿ ಅದು ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿ ವೀರರ ಹೃದಯವು ನಟಿಸೋದು ಸಹಜ. ಏನು ಶಿಶುಪಾಲಾದಿದ್ದ ಅವರನ್ನು ಸಂಹರಿಸಿದ ನಿನ್ನ ಚಕ್ರದ ರಕ್ತ ಕೃಷಿ ಪುನಃ ಜಾಗೃತವಾಗಿ ಜಗತ್ತಿನ ಯಾವ ಮೂಲೆಯಲ್ಲಿ ಅದ ಜನಿಸಿದರು ಅದರ ತೀಕ್ಷ್ಣ ಧಾರಿಗೆ ಯುದ್ಧವೇನೋ ಬಂದೊದಗಿದಂತಿದೆ. ಆದರೆ ಆ ಯುದ್ಧದಲ್ಲಿ ನಿನ್ನ ಪತಿಯು ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿ ಈ ಶಯನಗಾದ ಸ್ಥಿತಿಯನ್ನು ದಾಟದಿರಲು ಒಂದು ಅನುಕೂಲಕರ ಕಾರಣವೇ ದೊರೆತಂತಾಯ್ತಲ್ಲವೇ ವಾಸುದೇವ? ನಿಮ್ಮ ರಾಜನೀತಿಯ ಕೌಶಲ್ಯವನ್ನು ನಾನೀಗ ತಾನು ತಿಳಿದೆನು. ಇದು ಪರಿಹಾಸ್ಯವಲ್ಲ ತಾನು? ಪರಿಹಾಸ್ಯವಲ್ಲ. ಗೋಪಿಕಾಂಗನಿಂದ ಪ್ರವೇಶಿತರಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನು ನೆಲೆಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರು ನೋಡೇ ಇರುವುದು. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸಂವರಿಸಿದ ಕೃಷ್ಣನ ಪ್ರಚಂಡ ಅಟ್ಟಹಾಸದಿಂದ ಜಗತ್ತಿನ ಹೃದಯವು ಈಗಲೂ ಕಂಪಿಸುತ್ತಿರುವುದು. ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಈ ಎರಡರಿಂದ ವಿನೂತನಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವರು. ನಾನು ನಿರಸ್ತ್ರನು ನಿಜ, ಆದರೆ ಕುರುಕ್ಷೇತ್ರ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ. ಚದುರಂಗ ದಾಳಗಳಂತೆ ದರ್ಪಾಂಧ ಕ್ಷತ್ರಿಯ ವೀರರನ್ನು ಅಲ್ಲಿಂದಿಲ್ಲಿಗೆ ಇಲ್ಲಿಂದಲಿಗೆ ನಡೆಸಿದರು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರೀಗ ತಿಳಿದಿರುವರು. ನಾನಾ ಅಜ್ಞಾನವನ್ನು ಅರಿಸುವುದು. ಮಾನವನ ಆತ್ಮಶಕ್ತಿಯೇ ಶತಕೋಟಿ ಶಸ್ತ್ರಗಳನ್ನು ಪರಾಬಲಿಸಿ ವಿಜಯದ ಭದ್ರಪೀಠ ಏರಬಲ್ಲದೆಂಬುದನ್ನು ಜಗತ್ತಿಗೆ ತೋರಿಸಿದರು.
ಸತ್ಯದ ಚಿರಪ್ರಕಾಶದಿಂದ ಜಗತ್ತನ್ನು ಬೆಳಗಿಸುವನು. ಕುರುಕ್ಷೇತ್ರ ರಕ್ತದ ಪ್ರಳಯದಲ್ಲಿಯೂ ಸಹ ನನ್ನ ಕೈಗಳು ಸ್ವಚ್ಛಂದ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ನೀವೇ ನೋಡಿವೆಂದು. ಚಿಂತನೆ ಚಿರನೂತನ ಜಗವನ್ನು ಸಾರ್ಥಕಗೊಳಿಸು ಸತ್ಯ ಧರ್ಮಗಳನ್ನುಳಿಸುವೆ ಜಗದಿ. ಏಕಿ ಚಿಂತನೆ ಏಕಿ ಚಿಂತನೆ. ಹರೆಯ ದುರಿತವನ್ನು ಪರಿಹರಿಸಿ ಈ ಲೋಕದಿ ಜನಿಸಿದರೆ. ಹರೆಯ ದುರಿತವನ್ನು ಪರಿಹರಿಸಿ ಈ ಲೋಕದಿ ಜನಿಸಿದರೆ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನಾಗಿ. ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನಾಗಿ ದರೆ ಕಾಯ್ದು ಕೊರಳು ಜನರ. ಏಕಿ ಚಿಂತನೆ ಏಕಿ ಚಿಂತನೆ. ಚನ್ನಗಿರಿಗಂತ ಹೋಗಲೇನು ಚನ್ನಗಿರಿಗಂತೆ ಹೋಗಿ ಹೋಗೋಣ ಅಂತ ನಾಳೆ ನಾಡ್ದು ಹೋಗಿ ಏನೋ ಮಾಡ್ಕೊಂಡು ತಿನ್ನೋಣ ಅಂತ ಎಷ್ಟೈತೆ ನೋಡ್ದ ನಿಮ್ಮ ಅಪ್ಪ ಎಲ್ಲ ಬಂದು ಹೋಗಿ
ಏನಾದ್ರು ಮಾಡ್ಕೊಂತೀನಿ ವಂಶಬಲ ಕುರುಕ್ಷೇತ್ರದಲ್ಲಿ ಕೊಂಡಿ ಕುಜವಾಗದ ಚಿಂತನೆ ತಿರನೂತನ ಜಗವನ್ನು ಇಂತಹ ಅಪೂರ್ವ ಸಾಧನೆಯ ಉದ್ದೇಶವಾದ್ರೆ ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ. ಭಾರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮ ರಾಜ್ಯವೊಂದನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ. ನಿರಂತರ ಪರಿಶ್ರಮದ ಸವಿಗನಸು ಯೌವನವು ಕಳೆದು ವಾರ್ಧಕ್ಯದ ಮೊದಲ ಹಂತದಲ್ಲಿ ಕಾಲಿಟ್ಟನಾದರೂ ನನ್ನ ಕನಸು ಕನಸಾಗೇ ಉಳಿದಿದೆ. ಹಿಂಸಾಪ್ರಿಯರಾದ ಅಸಂಖ್ಯಾತ ಕಾಲಗಳು ಅದಕ್ಕಾಗಿ ಸಂಭವಿಸಿದರು. ಆದರೆ ನನ್ನ ಉದ್ದೇಶವು ಸಫಲವಾಗಲಿಲ್ಲ. ಮಾನವನೇ ಮಾನವ ಜಾತಿಯ ಪರಮಶತ್ರು ಎಂದು ನಾನೀಗ ತಿಳಿದೆ. ಮುಂದಿನ ಇದಕ್ಕಾಗಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶಗೊಳಿಸಲು ಅಂಬುದಿನಿದೆ ಒದಗಿಸಿ ಜನ್ಮಂ ಸಂಭ್ರಮಗೊಳಿಸಿದ ಅಧಿದೇವತೆ. ಅಂಬುದಿನಿದೆ ಒದಗಿಸಿ ಜನ್ಮಂ ಸಂಭ್ರಮಗೊಳಿಸಿದ ಅಧಿದೇವತೆ. ಜಾದು ಧೈರ್ಯನ್ನ ಹೃದಯದ ಮೂಡವ, ಜಾದು ಧೈರ್ಯನ್ನ ಹೃದಯದ ಮೂಡವ, ಮೊದಲಿ ಸೆಳೆದ ಪದಮಲಸಿ ಮೊದಲಿ ಸೆಳೆದ ಪದಮಲಸಿ ಅಂಬುದಿರಿಗಿ ಲೇಟ್ ಆಯ್ತು ನಾಳೆ ದೇವಿಯು ನಿನ್ನ ಭಾವ ನಿರ್ಮಿಸಿದಾಗೆ ಪರಗುಣದ ನಿಶ್ಚಯ ಪಾಗಲಿ. ಆವ ದೇವಿಯು ನಿನ್ನ ಭಾವ ನಿರ್ಮಿಸಿದಾಗೆ ನವಗುಣದ ನಿಶ್ಚಯ ಪಾಗಲಿ. ಶಿವಸತಿ ಭವಾನಿಯೋ ಬ್ರಹ್ಮನ ಶಿವಕೇಳಿಯೋ ಶಿವಸತಿ ಭವಾನಿಯೋ ಬ್ರಹ್ಮನ ಶಿವಕೇಳಿಯೋ ನಿನ್ನ ರೂಪ ರಚಿಸಿದಂತಹ ಕುಂಟಗೆ ನಿತ್ಯ ಬಲುವಳಿಸಲು ನಿನ್ನ ರೂಪ ರಚಿಸಿದಂತಹ ಕುಂಟಗೆ ನಿತ್ಯ ಬಲುವಳಿಸಲು ಸುರಭಿಸುವುದಯದೆ ನಿರ್ದೇವಿನ ವರ್ತಿಸಿದ ಸುರಭಿಸುವುದಯದೆ ನಿರ್ದೇವಿನ ವರ್ತಿಸಿದ ಬಂದೆಲ್ಲ ಬಂದಿಯದಾನಂದ ಪಡಿದು ಬಂದೆಲ್ಲ ಬಂದಿಯದಾನಂದ ಪಡಿದು ಅಂಬುದಿನಿಗೆ ಉದಗಿಸಿ ಜನ್ಮಂ ಸಂಭ್ರಮಗೊಳಿಸಿದ ಅಧಿದೇವತೆ. ಜಾದು ಧೈರ್ಯದಿಂದ ಹೃದಯದ ಮೂಡವ, ಜಾದು ಧೈರ್ಯದಿಂದ ಹೃದಯದ ಮೂಡವ, ಮೊದಲಿ ಸೆಳೆದ ಸದಮಲಸಿ ಮೊದಲಿ ಸೆಳೆದ
ಸದಬಲ ಶ್ರೀ